ನಾಲ್ಕು ಸಾರಿಗೆ ನಿಗಮಗಳಾದ KSRTC, BMTC, NWKRTC ಮತ್ತು KKRTC ನೌಕರರು ಮತ್ತು ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಏನಪ್ಪ ಅಂತ ಹೇಳಿದರೆ, ಈ ನಿಗಮ ಚಾನೆಲ್ ಇದೆ, ದಯಮಾಡಿ ಅದಕ್ಕೆ ತಾವು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಿಗಮಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಅದರ ನೌಕರರಿಗೆ ಸಂಬಂಧಪಟ್ಟ ವಿಚಾರಗಳು ಸಾಕಷ್ಟು ಬರ್ತದೆ. ಒಂದು ಥರ ನಿಮಗೂ ಎಜುಕೇಟ್ ಆಗುತ್ತೆ. ಆದರೆ ದಯಮಾಡಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೆ ಹಾಗೂ ಸಾರಿಗೆ ಸಂಸ್ಥೆಯ ಎಲ್ಲ ನೌಕರರಿಗೆ ನಮಸ್ಕಾರಗಳನ್ನು ತಿಳಿಸ್ತೋ, ಸಾರಿಗೆ ಸಂಸ್ಥೆಯ ಕಾರ್ಮಿಕ ಸಂಘಗಳ ಧೀರೋದ್ಧಾತ ನಾಯಕರಾಗಿದ್ದ ಅನಂತ ಸುಬ್ಬರಾವ್ ಅವರು ಇಲ್ಲಿನವಾದ ನಂತರ ನಾಳೆ 19ನೇ ತಾರೀಕು ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. 19ನೇ ತಾರೀಕಿನ ಕಾರ್ಯಕ್ರಮ ಮೊದಲು ಏನು ಜನವರಿ 29ಕ್ಕಿತ್ತು. ಆ 29ನೇ ದಿನದ ಕಾರ್ಯಕ್ರಮದ ತಯಾರಿನಲ್ಲಿ ಆ ಒತ್ತಡದಲ್ಲೇನೇ ಅದು ಅವರು ತೀರ್ಕೊಂಡ ಹಿನ್ನೆಲೆಯಲ್ಲಿ ಆ 29ನೇ ತಾರೀಕಿನ ಕಾರ್ಯಕ್ರಮವನ್ನು 19ನೇ ತಾರೀಕಿಗೆ ಬದಲಾಯಿಸಲಾಗಿದೆ. 19ನೇ ತಾರೀಕಿನ ಕಾರ್ಯಕ್ರಮ ಯಾವುದೇ ಕಾರಣಕ್ಕೆ ಯಶಸ್ವಿ ಆಗಬೇಕು. ಯಾವುದೇ ಸಂದರ್ಭದಲ್ಲಿ ನಾವು ಈ ಸಾರಿಗೆ ಸಂಸ್ಥೆಯಲ್ಲಿ ಎಷ್ಟು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ಪ್ರದರ್ಶನ ಮಾಡೋದಕ್ಕೆ ಸಹ ಈ ಸಂದರ್ಭವನ್ನು ನಾವು ಬಳಸ್ಕೋಬೇಕಾಗ್ತದೆ. ಯಾಕೆಂತಂದರೆ ಹಿರಿಯ ಮತ್ಸುದ್ದಿ ಡಾಕ್ಟರ್ ಶರ್ಮಾ ಅವರು ಕಳೆದ ತಿಂಗಳು ನಮಗೆ ಹೇಳಿದರು, ಏನು ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ಹೋರಾಟ ಕಟ್ಟಿದರೆ ಯಶಸ್ಸು ಸಾಧ್ಯ ಅಂತೇಳಿ. ಆ ಕಾಮನ್ ಪ್ಲ್ಯಾಟ್ಫಾರ್ಮು ಕಟ್ಟುವ ಹಿನ್ನೆಲೆಯಲ್ಲೇ ನಾವು ಅವರ ನಾಯಕತ್ವ ವಹಿಸೋದಾದರೆ, ಮಾತುಕತೆಗೆ ಅವರು ನೇತೃತ್ವ ವಹಿಸೋದಾದರೆ ನಾವು ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೇವೆ, ಅವ್ರ ಹಿಂದೆ ಇರ್ತೇವೆ ಅನ್ನೋ ಮಾತನ್ನು ಹೇಳಿದ್ವು. ದುರದೃಷ್ಟವಶಾತ್ತು ಈಗ ಅನಂತ ಸುಬ್ಬರಾವ್ ಅವರಿಲ್ಲ. ಜಂಟಿ ಕ್ರಿಯಾ ಸಮಿತಿನಲ್ಲಿ ಯಾರು ಡಿಸಿಷನ್ ಟೇಕಿಂಗ್ ಕೆಪಾಸಿಟಿ ಅಥವಾ ಪವರ್ ಇವಾಗ ಇಟ್ಕೊಂಡಿದ್ದಾರೆ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ. ಏನೇ ಆಗಲಿ, ಅಲ್ಲಿ ಈಗ ಕನ್ವೀನರ್ ಆಗಿ ಅಂತ ಯಾರಿದ್ದರೂ ಅವರಾದ್ರೂ ಆ ಶರ್ಮಾ ಅವರ ಮಾತನ್ನು ಇವತ್ತು ಈಡೇರಿಸಬೇಕಾಗಿದೆ. ಅವರು ಒಂದು ಡಿಸಿಷನ್ ತಗೊಂಡು ಆ ಕೂಟ ಮತ್ತು ಕೂಟದ ಜೊತೆಯಲ್ಲಿರುವ ಇತರ ಎಲ್ಲ ಸಂಘಗಳ ಮುಖಂಡರನ್ನು, ಅದೇ ರೀತಿ BMSನವರು ಇರ್ಬೋದು, ನಮ್ಮ ಯುನೈಟೆಡ್ ಎಂಪ್ಲಾಯೀಸ್ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಏನು ಜಂಟಿ ಕ್ರಿಯಾ ಸಮಿತಿನಲ್ಲಿ ಈಗಾಗಲೇ ಏನು ಇದ್ದಾರೆ ಆ ಎಲ್ಲ ಸಂಘಟನೆಗಳನ್ನು ಕರೆದು ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಮಾಡಿ, ಆ ಕಾಮನ್ ಪ್ಲ್ಯಾಟ್ಫಾರ್ಮ್ ಮೂಲಕ ನಾಳೆ 19ನೇ ತಾರೀಕಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರೆ ಬಹುಶಃ ಅದು ಅನಂತ ಸುಬ್ಬರಾವ್ ಅವರ ಒಂದು ಕನಸು ಏನಿತ್ತು ಅದನ್ನು ಈಡೇರಿಸ್ದಂಗೆ ಆಗುತ್ತೆ. ಸಾರಿಗೆ ಸಂಸ್ಥೆಯಲ್ಲಿ ನೌಕರರು ಅಥವಾ ನೌಕರರ ಸಂಘಗಳು ಒಗ್ಗಟ್ಟಾಗಿ ಇಲ್ಲ ಅನ್ನುವುದೇ ಕಳೆದ 2 ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ರೀತಿಯಲ್ಲಿ ಒಂದು ನೌಕರರ ಆತಂಕಕ್ಕೆ ಕಾರಣ ಆಗಿದೆ. ಒಗ್ಗಟ್ಟಾಗಿ ಇಲ್ಲದೇ ಇರೋದಕ್ಕೆ 10 ಹಲವು ಕಾರಣಗಳಿವೆ. ನಾನು ಹೇಳ್ತೇನೆ, ಸುಮಾರು 94, 93, 94ರಲ್ಲೇನೇ ಆಗ ಇದ್ದ ಶ್ರೀಕಂಠಯ್ಯ ಮತ್ತು ಸಂಪಂಗಿಯವರ ನೇತೃತ್ವದ ಸಂಘಟನೆಗಳು ಮರ್ಜಾಗಿ ಒಂದೇ ಸಂಘಟನೆ ಆವತ್ತೇ ಹುಟ್ಟಿತ್ತು. ಅದು ಕ್ರಿಯಾಶೀಲವಾಗಿ ಚಟುವಟಿಕೆಯಲ್ಲಿ ಇದ್ದಿದ್ದರೆ ಫೋರ್ಫ್ರಂಟ್ಗೆ ಬರ್ತಿತ್ತು. ಮತ್ತು ಸಾರಿಗೆ ಸಂಸ್ಥೆಯಲ್ಲಿ ಏನು ಒಂದು 2 ಸಂಘಗಳು, ಒಂದು ಕಡೆ ಶ್ರೀಕಂಠಯ್ಯ ಮತ್ತು ಸಂಪಂಗಿಯವರ ನೇತೃತ್ವದಲ್ಲಿ ಒಂದಾದ ಸಂಘಗಳು ಮತ್ತು MS ಕೃಷ್ಣನ್ ಅವರ ನೇತೃತ್ವದಲ್ಲಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನು ಭಾಳ ಕ್ರಿಯಾಶೀಲವಾಗಿ ನಡೆದಿದ್ದರೆ ಈ ಒಂದು ಸಾರಿಗೆ ನೌಕರರ ಬಿಕ್ಕಟ್ಟುಗಳು ಜಾಸ್ತಿ ಆಗ್ತಿರಲಿಲ್ಲ, ವೇತನ ಪರಿಷ್ಕರಣೆಗಳಿಗೆ ನೆನೆಗುದಿಗೆ ಬೀಳ್ತಿರಲಿಲ್ಲ, ಮತ್ತು ಸರ್ಕಾರಿ ನೌಕರರಿಗಿಂತ ಕಡಿಮೆ ವೇತನ, ಹೆಚ್ಚಿನ ಒತ್ತಡ ಮತ್ತು ಕಿರುಕುಳ, ದಬ್ಬಾಳಿಕೆ ಇವಕ್ಕೆಲ್ಲಕ್ಕೂ ಅವಕಾಶವೇ ಇರ್ತಿರಲಿಲ್ಲ. ಈಗ ಈ ಎಲ್ಲದರ ಪರಿಣಾಮವಾಗಿ ಡಜನ್ಗಟ್ಟಲೆ ಸಂಘಗಳಾಗಿವೆ. ಆ ಸಂಘಗಳೆಲ್ಲನೂ ಬಹುತೇಕ ನಿಷ್ಕ್ರಿಯ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿವೆ. ಅದಕ್ಕಾಗಿ ನಾನು ಭಾಳ ದಿವಸದಿಂದ ಹೇಳ್ತಾ ಇದ್ದೇನೆ, ಬೇಕಾಗಿದ್ದರೆ ಆ ರಾಜಕೀಯ ಪಕ್ಷಗಳ ಅಂಗಸಂಸ್ಥೆಗಳಾಗಿ ಏನು ಕೆಲಸ ಮಾಡ್ತಾ ಇವೆ
ಆ ಒಂದು ಸಂಘಗಳು ಇವೆಲ್ಲವೂ ಪರಸ್ಪರ ವಿಸರ್ಜನೆ ಒಂದು ಸಾರಿ ಮಾಡಿಬಿಟ್ಟು ಹೊಸದಾಗಿ ಒಂದೇ ಸಂಘವನ್ನು ಎಲ್ಲರೂ ಸೇರಿ ಕಟ್ಟಿದರೆ ಬಹುತೇಕ ನೌಕರರ ಸಮಸ್ಯೆಗಳು ಮತ್ತು ಸಾರಿಗೆ ಸಂಸ್ಥೆಯಲ್ಲಿ ನೌಕರರ ಬಿಕ್ಕಟ್ಟುಗಳು ಬಗೆಹರಿಲಿಕ್ಕೆ ಅವಕಾಶ ಇದೆ. ಏನೇ ಆಗಲಿ, ಇವತ್ತು 19ನೇ ತಾರೀಕು ಏನು ಒಂದು ಹೋರಾಟ ನಡೆಯೋಕ್ಕೆ ಬೆಂಗಳೂರು ಚಲೋ ಹೆಸರಿನಲ್ಲಿ ಇದೆ, ಅದು ಅಂತಿಮವಾಗಬೇಕು. ಅದ ನಂತರ ಅದರಲ್ಲೇನೋ ಆಗದೆ ಹೋದರೆ ಆವತ್ತು ಮಧ್ಯಾಹ್ನ 4 ಗಂಟೆಯಿಂದನೇ ನಾವು ಬೇರೆ ಏನೋ ತೀರ್ಮಾನ ತೊಗೋತೀವಿ ಅಂತ ಒಬ್ಬರು ಹೇಳೋದು, ಅಥವಾ 19 ಆಗಿಬಿಡಲಿ 20ನೇ ತಾರೀಕಿನಿಂದ ನಾವು ಅನಿರ್ದಿಷ್ಟ ಮುಷ್ಕರ ಇತ್ಯಾದಿ ಮಾಡ್ತೀವಿ ಅಂತ ಮತ್ತೊಬ್ಬರು ಹೇಳೋದು, ಇದು ಎಲ್ಲನೂ ನೌಕರರಲ್ಲಿ ಗೊಂದಲ ಉಂಟು ಮಾಡುವ ಪ್ರಕ್ರಿಯೆಗಳೇ ವಿನಃ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಬೇಕಾದ ಗಟ್ಟಿ ನಿಲುವುಗಳಾಗಿಲ್ಲ, ಆಗೋದಿಲ್ಲ. ಒಂದು ವೇಳೆ 19ನೇ ತಾರೀಕು ನಾವು ಎಲ್ಲ ಸಂಘಟನೆಗಳು ಸೇರಿ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾವು ಒಂದು ಕರೆ ಕೊಟ್ಟರೆ ಅಟ್ಲೀಸ್ಟು ಒಂದು ಡೆಲಿಗೇಷನ್ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅಥವಾ ಸಾರಿಗೆ ಮಂತ್ರಿಗಳು ನಮ್ಮನ್ನು ಕರೆಯುವ ಅವಕಾಶ ಇದೆ. ಒಂದು ಡೆಲಿಗೇಷನ್ ಹೋದರೆ, ಉದಾಹರಣೆಗೆ ನಾನು ಹೇಳ್ತೇನೆ, ಏನು ಈಗ ಒಂದು ಸರ್ಕಾರ ಅಥವಾ KSRTCಯ ಮ್ಯಾನೇಜ್ಮೆಂಟು ಆಫರ್ ಕೊಟ್ಟಿದೆ, ಅದರಲ್ಲಿ ನಾವು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಮಾಡಿ ಕೊಡುಕೊಳ್ಳುವ ರೀತಿಯಲ್ಲಿ ಒಂದು ಪಟ್ಟಿ ಹಿಡಿದು ಚರ್ಚೆ ಮಾಡಿದರೆ ಖಂಡಿತವಾಗಿ 19ನೇ ತಾರೀಕು ಸಾಯಂಕಾಲ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೊಂಡು, ನಾನಿವತ್ತು ಹೇಳ್ತೇನೆ, ಏನು ಹಿಂಬಾಕಿ ಕೊಡಬೇಕು ಅಂತ ಇದ್ದಾರೆ, ಹಿಂಬಾಕಿ ಕೊಡೋದಕ್ಕೆ ಸರ್ಕಾರದ ಅಡ್ಡಿ ಇಲ್ಲ, ಅದು ನನಗೆ ಅಧಿಕೃತವಾಗಿ ಗೊತ್ತಾಗಿದೆ. ಅದೇ ರೀತಿ ಏನು ಒಂದು 24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತ ಅದರಲ್ಲಿ ಅಡ್ಡಿ ಇಲ್ಲ. ಆದರೆ ಆ ಒಂದು ಮಾತನ್ನು ಅಧಿಕೃತವಾಗಿ ಮ್ಯಾನೇಜ್ಮೆಂಟ್ ಅನೌನ್ಸ್ ಮಾಡೋದಾ, ಅಥವಾ ನಾವು ಹೋಗಿ ಕೂತು ಅವರ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಸೆಟಲ್ಮೆಂಟ್ ಅಂತ ಒಂದು ಮಾಡಿ MOU ಮಾಡಿ ಸೈನ್ ಹಾಕಿ ಸ್ವೀಟ್ ತಿಂದು ಹೊರಗೆ ಬರೋದು, ಇಷ್ಟೇ ಅಲ್ಲಿ ಪ್ರಶ್ನೆ ಇರೋದು. ಅಲ್ಲಿಗೂ ನಾವು ಹುಬ್ಬಳ್ಳಿ ಶರ್ಮಾ ಅವ್ರನ್ನ ಒಂದು ಸಾರಿ ಈ ವಿಚಾರದಲ್ಲಿ ಚರ್ಚೆ ಮಾಡಿದಾಗ, ನನಗೆ ಬೆಂಗಳೂರಿಗೆ ಬರೋಕ್ಕಾಗೋದಿಲ್ಲ, ಅನಾರೋಗ್ಯದ ಸಮಸ್ಯೆ, ಹಾಗಾಗಿ ಹುಬ್ಬಳ್ಳಿನಲ್ಲೇ ಅಂದರೆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಮೀಟಿಂಗ್ ಮಾಡೋ ಬದಲು ಅದೇ ಮಂತ್ರಿಗಳು ಅದೇ ಅಧಿಕಾರಿಗಳು ಹುಬ್ಬಳ್ಳಿ ಕೇಂದ್ರ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದರೆ ಶರ್ಮಾ ಅವರ ನೇತೃತ್ವದಲ್ಲಿ ನಾವು ಈ ಸಮಸ್ಯೆಯನ್ನು ಬಹುತೇಕ ಜವಾಬ್ದಾರಿಯಿಂದ ಎಲ್ಲ ನೌಕರರಿಗೆ ಸಮಾಧಾನ ಆಗುವಂತೆ ಮತ್ತು ಸಂಸ್ಥೆ ಮತ್ತು ಏನು ನೌಕರರ ಸಂಘಗಳು ಅಥವಾ ನೌಕರರು ಇದ್ದಾರೆ, ಇನ್ನು ಮುಂದೆ ಸೌಹಾರ್ದವಾಗಿ ಒಂದು ರಥದ 2 ಚಕ್ರಗಳ ರೀತಿಯಲ್ಲಿ ಈ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ, ಜನರ ಸಾರಿಗೆ ಸೇವೆಯನ್ನು ಭಾಳ ಎಫೆಕ್ಟಿವ್ ಆಗಿ ಒದಗಿಸೋದಕ್ಕೆ ಪ್ರಯತ್ನ ಮಾಡ್ಬೋದಾಗುತ್ತೆ. ಅದು ಆಗುತ್ತೆ. ಇದು ಈ ಹಿನ್ನೆಲೆಯಲ್ಲಿ ನಮ್ಮ ಯಾವುದೇ ಕಾರ್ಮಿಕ ಪ್ರತಿನಿಧಿಗಳು ಈಗ ಮಾತನಾಡುವಾಗ, ಖಾಸಗಿ ಚಾನಲ್ ಇರಲಿ ಸಾರ್ವಜನಿಕವಾಗಿರಲಿ, ಒಂದು ಪಾಸಿಟಿವ್ ರಿಯಾಕ್ಷನ್ ಇರಲಿ. ಕೆಟ್ಟದಾಗಿ ಮಾತಾಡೋದು, ಸವಾಲು ಹಾಕೋದು, ಇದೆಲ್ಲ ದಯವಿಟ್ಟು ಬಿಟ್ಬಿಡಿ. ಅದರಿಂದಾಗಿ ಸಮಸ್ಯೆಗಳು ಬಗೆಹರಿಯೋ ಬದಲು ಇನ್ನೂ ಬಿಕ್ಕಟ್ಟು ಜಾಸ್ತಿ ಆಗುತ್ತೆ ಅಂತ ಈ ಮೂಲಕ ನಾನು ಪ್ರಾರ್ಥಿಸ್ತಾ, ನಾಳೆ 19ನೇ ತಾರೀಕಿನ ಏನು ಬೆಂಗಳೂರು ಚಲೋ ಇದೆ, ಇದು ಸಂಪೂರ್ಣವಾಗಿ ಯಶಸ್ವಿ ಆಗಲಿ. ಅದರ ನೇತೃತ್ವವನ್ನು ಕರೆದ್ರೆ ನಾವೆಲ್ಲರೂ ಹಾಜರಾಗಿ ಅದನ್ನು ಒಂದು ಸುಖಾಂತಿಗೊಳಿಸೋದಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಈ ಒಂದು ಚಾನಲ್ ಮೂಲಕ ನಾನು ಸಾರ್ವಜನಿಕವಾಗಿ ಸಾರಿಗೆ ನೌಕರರಲ್ಲಿ ಭಿನ್ನವಿಸ್ಕೊಳ್ಳುತ್ತೇನೆ. ನಮಸ್ಕಾರ.